ಜಿ ವಾಹಿನಿನಲ್ಲಿ ಲಾಂಚ್ ಆದ ಕೆಲವು ದಿನಗಳಲ್ಲೇನೆ ಅತ್ಯಂತ ಜನಪ್ರಿಯತೆಯನ್ನ ಗಳಿಸಿಕೊಂಡು ನಂಬರ್ ಒನ್ ಸೀರಿಯಲ್ ಆಗಿ ಹೊರಹೊಮ್ಮಿದ್ದು ಲಕ್ಷ್ಮೀ ನಿವಾಸ ಅನ್ನುವಂತಹ ಸೀರಿಯಲ್. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಅದ್ಭುತವಾದಂತಹ ಕಥೆ ಇತ್ತು. ತುಂಬಾ ಜನ ಕೂಡ ಈ ಒಂದು ಸೀರಿಯಲ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇದ್ರು. ನಾಳೆ ಸಂಚಿಕೆನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಇತ್ತು. ಮತ್ತೆ ಈ ಸೀರಿಯಲ್ 1 ಗಂಟೆ ಪ್ರಸಾರವಾಗ್ತಾ ಇದ್ರು ಕೂಡ ಯಾರು ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ತಾ ಇರ್ಲಿಲ್ಲ. ಆ ರೇಂಜ್ಗೆ ಈ ಸೀರಿಯಲ್ ನ ಕತೆ ಇತ್ತು. ಇದಾದ ನಂತರ ಸೀರಿಯಲ್ ತನ್ನ ಟ್ರ್ಯಾಕ್ ಅನ್ನ ಸಂಪೂರ್ಣವಾಗಿ ಮಿಸ್ ಮಾಡ್ಕೊಳ್ತಾ ಹೋಯ್ತು ಅಂತಾನೆ ಹೇಳಬಹುದು. ಈ ಸೀರಿಯಲ್ ನಲ್ಲಿ ಸಾಕಷ್ಟು ಪಾತ್ರಗಳ ಬದಲಾವಣೆ ಕೂಡ ಈಗಾಗಲೇ ಆಗಿದೆ. ಈ ಸೀರಿಯಲ್ ನಲ್ಲಿ ಪ್ರಮುಖವಾದಂತಹ ಪಾತ್ರ ಅಂತ ಹೇಳಿದ್ರೆ ಜಾನು ತಾಯಿಯ ಪಾತ್ರವಾಗಿರುವಂತಹ ಲಕ್ಷ್ಮಿ ಅನ್ನುವಂತಹ ಪಾತ್ರದ ಬದಲಾವಣೆ ಆಗಿದೆ. ಆ ಪಾತ್ರದಲ್ಲಿ ನಟಿಸ್ತಾ ಇದ್ದಂತಹ ನಟಿ ಸೀರಿಯಲ್ ಅನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಮತ್ತು ಬೇರೊಂದು ನಟಿ ಆ ಒಂದು ಪ್ಲೇಸಿಗೆ ಬಂದಿದ್ರು. ಇದಾದ ನಂತರ ವಿಶ್ವ ಅನ್ನುವಂತಹ ಪಾತ್ರದಲ್ಲಿ ಕೂಡ ಬದಲಾವಣೆ ಆಯಿತು. ನಂತರ ತನು ಅನ್ನುವಂತಹ ಪಾತ್ರ, ಆ ಪಾತ್ರದಲ್ಲಿ ನಟಿಸ್ತಾ ಇದ್ದಂತಹ ನಟಿ ಕೂಡ ಈ ಸೀರಿಯಲ್ ನಿಂದ ಚೇಂಜ್ ಆಗ್ತಾರೆ. ಬೇರೆ ಒಂದು ನಟಿ ಈ ಒಂದು ಪಾತ್ರಕ್ಕೆ ಬರ್ತಾರೆ, ತನು ಅನ್ನುವಂತಹ ಪಾತ್ರಕ್ಕೆ. ಹಾಗೇನೆ ವಿಶ್ವನ ತಂದೆಯ ಪಾತ್ರ ಕೂಡ ಬದಲಾಗಿದ್ದು, ನಂತರ ಸಿದ್ದೇಗೌಡರ ತಾಯಿಯ ಪಾತ್ರವಾಗಿರುವಂತಹ ರೇಣುಕಾ ಅನ್ನುವಂತಹ ಪಾತ್ರ, ಈ ಪಾತ್ರವನ್ನ ಕೂಡ ಬದಲಿ ಮಾಡಲಾಗಿತ್ತು. ಸೊ ಇಷ್ಟೆಲ್ಲ ಬದಲಾವಣೆಗಳು ಒಂದೇ ಸೀರಿಯಲ್ ನಲ್ಲಿ ಆಗಿದ್ದು ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ. ಹಾಗೇನೆ ಯಾವಾಗ ರೇಣುಕಾ ಅನ್ನುವಂತಹ ಪಾತ್ರದ ಬದಲಾವಣೆ ಆಗುತ್ತೋ ಆ ಸಮಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಅಂಜಲಿ ಅವರು. ಅಂದ್ರೆ ಅವರು ರೇಣುಕಾ ಪಾತ್ರದಲ್ಲಿ ಈ ಮೊದಲು ಕಾಣಿಸ್ಕೊಳ್ತಾ ಇದ್ದಂತಹ ನಟಿ ಈ ಸೀರಿಯಲ್ ನಲ್ಲಿ ಬೇರೆ ಒಂದು ಪಾತ್ರಕ್ಕೆ ಪಾಸಿಟಿವ್ ಅನ್ನ ಕೊಡೋದಕ್ಕೋಸ್ಕರ ಅಥವಾ ಬೇರೆ ಒಂದು ಪಾತ್ರವನ್ನ ಮೇಲ್ಗಡೆ ತರೋದಕ್ಕೋಸ್ಕರ ನನ್ನ ಪಾತ್ರವನ್ನ ತುಂಬಾನೇ ನೆಗೆಟಿವ್ ರೀತಿಯಲ್ಲಿ ತಗೊಂಡು ಹೋಗಲಾಗ್ತಾ ಇದೆ. ಅನ್ನೆಸೆಸರಿಯಾಗಿ ಈ ಒಂದು ಪಾತ್ರವನ್ನ ನೆಗೆಟಿವ್ ರೀತಿಯಲ್ಲಿ ತೋರಿಸಲಾಗ್ತಾ ಇದೆ. ಸಿದ್ದೇಗೌಡರನ್ನ ಹೇಟ್ ಮಾಡೋದಾಗಿರಬಹುದು ಅಥವಾ ಮನೆಗೆ ಬಂದಿರುವಂತಹ ಸೊಸೆಯನ್ನ ಬೇಕಂತಾನೆ ಹೇಟ್ ಮಾಡುವಂತಹ ಒಂದು ಪಾತ್ರವನ್ನಾಗಿ ಇದನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಏನಾದ್ರೂ ಒಂದು ಪ್ರಮುಖವಾದಂತಹ ಕಾರಣ ಇದ್ದು ಆವಾಗ ನೆಗೆಟಿವ್ ಶೇಡ್ ಅಲ್ಲಿ ತೋರಿಸಿದ್ರೆ ಓಕೆ, ಬಟ್ ಬೇರೆ ಒಂದು ಪಾತ್ರವನ್ನ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸಬೇಕು, ಆ ಒಂದು ಪಾತ್ರವನ್ನ ಮೇಲೆ ತರಬೇಕು ಅಂತ ಹೇಳಿ ಈ ಒಂದು ಪಾತ್ರವನ್ನ ಸಂಪೂರ್ಣವಾಗಿ ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೇಣುಕಾ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಅಂಜಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬ್ಲೇಮ್ ಕೂಡ ಮಾಡಿದ್ರು. ಆ ಸಮಯದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಸಾಕಷ್ಟು ಚರ್ಚೆನಲ್ಲಿತ್ತು. ಹಾಗೇನೆ ಇದೇ ಸೀರಿಯಲ್ ನಲ್ಲಿ ಲಲಿತಾ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸುವಂತಹ ವಿಜಯಲಕ್ಷ್ಮಿ ಸುಬ್ರಹ್ಮಣಿ ಅವರು ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಈ ಒಂದು ಪಾತ್ರಕ್ಕೆ ಅಂದ್ರೆ ಇವಾಗ ಅಂಜಲಿ ಅವರು ನಟಿಸ್ತಾ ಇದ್ದಂತಹ ಒಂದು ಪಾತ್ರಕ್ಕೆ ಖಂಡಿತವಾಗ್ಲೂ ಒಂದ್ ರೀತಿಯಾಗಿ ಮೋಸ ಆಗ್ತಾ ಇದೆ. ಕಲಾವಿದರಿಗೆ ಇಲ್ಲಿ ಮನ್ನಣೆ ಇಲ್ಲ, ಮತ್ತೆ ಗೌರವ ಕೂಡ ಸಿಗ್ತಾ ಇಲ್ಲ ಅನ್ನೋದರ ಬಗ್ಗೆ ಅವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ರು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಹಾಗೇನೆ ಇದರ ಬಗ್ಗೆ ಅಂಜಲಿ ಅವರು ಕೂಡ ಇದೇ ರೀತಿಯಾಗಿ ಹೇಳಿದ್ರು. ಈ ಸೀರಿಯಲ್ ನಲ್ಲಿ ಕಲಾವಿದರಿಗೆ ಬೆಲೆ ಸಿಗ್ತಾ ಇಲ್ಲ, ಮನ್ನಣೆ ಸಿಗ್ತಾ ಇಲ್ಲ, ಸಿಗಬೇಕಾಗಿರುವಂತಹ ಗೌರವ ಕೂಡ ಸಿಗ್ತಾ ಇಲ್ಲ ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ರು. ಇದಕ್ಕೆ ಒಂದ್ ರೀತಿಯಾಗಿ ನೆಕ್ಸ್ಟ್ ವರ್ಷನ್ ಅನ್ನೋ ರೀತಿನಲ್ಲಿ ಇವಾಗ ಲಲಿತಾ ಪಾತ್ರವನ್ನ ಈ ಸೀರಿಯಲ್ ನಲ್ಲಿ ಏಕಾಏಕಿಯಾಗಿ ಎಂಡ್ ಮಾಡ್ತಾ ಇದ್ದಾರೆ. ಹೌದು, ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರು ನಿರ್ವಹಿಸ್ತಾ ಇದ್ದಂತಹ ಈ ಒಂದು ಪಾತ್ರ ಲಲಿತಾ ಅನ್ನುವಂತಹ ಪಾತ್ರ ಆಗಿತ್ತು. ವಿಶ್ವನ ತಾಯಿಯ ಪಾತ್ರ ಇದಾಗಿದ್ದು ಈ ಇಡೀ ಸೀರಿಯಲ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ಪಾಸಿಟಿವ್ ಪಾತ್ರಗಳಲ್ಲಿ ಈ ಪಾತ್ರವು ಕೂಡ ಒಂದು ಮನೆಯನ್ನ ನಡೆಸುವಂತಹ ಹೌಸ್ ವೈಫ್ ಹೆಂಗಿರ್ಬೇಕು ಅನ್ನೋದಕ್ಕೆ ಈ ಒಂದು ಪಾತ್ರ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು ಅಂತಾನೆ ಹೇಳ್ಬಹುದು. ಸೊ ಇಂತಹ ಪಾತ್ರವನ್ನ ಎಂಡ್ ಮಾಡ್ತಾ ಇದ್ದಾರೆ ಅನ್ನೆಸೆಸರಿಯಾಗಿ. ಅದು ಕೂಡ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರಿಗೆ ತಮ್ಮ ಪಾತ್ರ ಎಂಡ್ ಆಗ್ತಿರೋದೇ ಗೊತ್ತಿಲ್ವಂತೆ. ಸೊ ಈ ರೀತಿಯಾಗಿ ಅವರಿಗೆ ಇನ್ಫಾರ್ಮ್ ಕೂಡ ಮಾಡ್ದೇನೆ ಅವರ ಪಾತ್ರವನ್ನ ಎಂಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯವಾಗಿ ಈಗಾಗಲೇ ವಿಜಯಲಕ್ಷ್ಮಿ ಸುಬ್ರಹ್ಮಣಿ ಆಗಿರುವಂತಹ ಇವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಇದು ಎಷ್ಟು ಸರಿ, ಒಂದು ಒಳ್ಳೆ ಪಾತ್ರವನ್ನ ಸುಖ ಸುಮ್ಮನೆ ಸಾಯಿಸೋದು ಈ ಧಾರಾವಾಹಿಗೆ ಕತೆ ಮಾಡಿರುವವರ ಪಾಂಡಿತ್ಯ ನೈಪುಣ್ಯತೆಗೆ ಕನ್ನಡಿ ಹಿಡಿದಿದೆ ಅನ್ನೋದನ್ನ ಕೂಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಸೊ ಇದು 3 ದಿನಗಳ ಹಿಂದೆ ಆಗಿದ್ದು ಅಂತ ಹೇಳಿದ್ರೆ ಇವತ್ತು ತಾರೀಕು ಡಿಸೆಂಬರ್ 19, ಡಿಸೆಂಬರ್ 16ರಂದು ಈ ರೀತಿಯಾಗಿ ಅವರು ಒಂದು ಪೋಸ್ಟ್ ಮಾಡಿದ್ರು. ಆವಾಗ ಸಖತ್ ಗೊಂದಲ ಎಲ್ಲರಲ್ಲೂ ಕೂಡ ಕ್ರಿಯೇಟ್ ಆಗಿತ್ತು, ಏನಿದು ವಿಷಯ ಅಂತ ಹೇಳಿ. ಅದಾದ ನಂತರ ಇನ್ನೊಂದು ಪೋಸ್ಟ್ ಅನ್ನ ಮಾಡ್ತಾರೆ ಅವರು ಡಿಸೆಂಬರ್ 17ರಂದು. ಆವಾಗ ಅವರು ಒಂದು ಫೋಟೋನ ಶೇರ್ ಮಾಡಿ ಅದರಲ್ಲಿ ತಾನು ಹುಟ್ಟಿರುವಂತಹ ಸೀರೆಯ ಬಗ್ಗೆ ಮಾತಾಡಿರ್ತಾರೆ. ಈ ಸೀರಿಯಲ್ಗೆ ಅವರು ತಮ್ಮ ಮೊದಲನೇ ಶೂಟ್ ನಲ್ಲಿ ಇದೇ ಸಾರಿಯನ್ನ ಹಾಕೊಂಡಿದ್ರಂತೆ. ಹಾಗೇನೆ ಅವರ ಕೊನೆಯ ಒಂದು ಶೂಟ್ ಅಲ್ಲೂ ಕೂಡ ಅದೇ ಸಾರಿಯನ್ನ ಹಾಕೊಂಡಿದ್ದೆ. ಒಂದ್ ರೀತಿಯಾಗಿ ಇದು ಕೋಇನ್ಸಿಡೆನ್ಸ್ ಅನ್ನೋದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದು. ಹಾಗೇನೆ ಅವರು ಇಲ್ಲಿ ಒಂದು ಕ್ಯಾಪ್ಷನ್ ಅನ್ನ ಕೂಡ ಹಾಕಿದ್ದಾರೆ. ಅದರ ಅರ್ಥವನ್ನ ನೀವು ನೋಡೋದಾದ್ರೆ ಇವಾಗ ಈ ಸೀರಿಯಲ್ ನ ಕಥೆಯನ್ನ ಬರೆಯುವವರ ಒಂದು ಹೆಸರನ್ನ ಅವರು ಡೈರೆಕ್ಟ್ ಆಗಿ ತಗೊಂಡಿಲ್ಲ, ಕಥಾ ಬ್ರಹ್ಮರು ಅಂತ ಹೇಳಿ ಒಂದ್ ರೀತಿ ವ್ಯಂಗ್ಯ ಮಾಡಿ ಹೇಳಿದ್ದಾರೆ. ಅವರ ಮನಸ್ಸಿನ ಭಾವನೆಯನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗೇನೆ ಅವರ ಒಂದು ಷಡ್ಯಂತ್ರ ಅರಿಯದೇನೆ ಹಸಿರು ಸೀರೆ ನಗಬೇಕೋ ಅಳಬೇಕು ಅಂತ ಗೊತ್ತಾಗದೇನೆ
ಈ ಒಂದು ಸೂಟ್ ಕೇಸಲ್ಲಿ ಖಾಲಿ ಕೂತಿದೆ ಅನ್ನೋದು ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಸೊ ಇದು ಅವರಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದನ್ನ ಕ್ಲೀನ್ ಆಗಿ ಎದ್ದು ತೋರಿಸ್ತಾ ಇದೆ. ಬಟ್ ಅವರು ಅದನ್ನ ಈ ರೀತಿಯಾಗಿ ಒಂದ್ ರೀತಿ ವ್ಯಂಗ್ಯದ ರೀತಿಯಲ್ಲಿ ಹೊರಗಡೆ ಹಾಕಿದ್ದಾರೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ, ಈ ಸೀರಿಯಲ್ ನಲ್ಲಿ ಬೇರೆ ಒಂದು ಪಾತ್ರವನ್ನ ಹೈಲೈಟ್ ಮಾಡೋ ಸಲುವಾಗಿ ಈ ಒಂದು ಪಾತ್ರವನ್ನ ಅಂದ್ರೆ ಲಲಿತಾ ಅನ್ನುವಂತಹ ಪಾತ್ರವನ್ನ ಎಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಆದ್ರೂ ಕೂಡ ಕೆಲವೊಂದಿಷ್ಟು ಡೌಟ್ಗಳು, ಕನ್ಫ್ಯೂಷನ್ಸ್ ಇದು ಏನಿದು ವಿಷಯ ಅನ್ನೋದ್ರ ಬಗ್ಗೆ. ಬಟ್ ನಿನ್ನೆ ಒಂದು ಪೋಸ್ಟ್ ಮಾಡ್ತಾರೆ ಡಿಸೆಂಬರ್ 18ರಂದು. ಆವಾಗ ಇದು ಎಲ್ಲಾ ವಿಷಯಗಳು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರು ಆ ಪೋಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 1 ತಿಂಗಳ ಹಿಂದೆಯೇ ಇಡೀ ಸೆಟ್ಟಿಗೆ ತನ್ನ ಪಾತ್ರ ಮುಗಿಸುತ್ತಿರುವುದು ಗೊತ್ತಿತ್ತು. ಆದರೆ ಯಾರೊಬ್ಬರು ನನ್ನ ಮುಂದೆ ಬಾಯಿ ಬಿಟ್ಟಿರಲಿಲ್ಲ. ನನಗೆ ಕಿಂಚಿತ್ತೂ ಅನುಮಾನ ಬಾರದಂತೆ ನೋಡಿಕೊಂಡಿದ್ದರು. ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಅರ್ಹರಲ್ಲ ಅಂತ ನನಗೆ ಅನಿಸ್ತು. ಬರೀ ಸ್ವಾರ್ಥ. 2 ವರ್ಷ ಪಾತ್ರಕ್ಕೆ ಜೀವ ತುಂಬಿದ್ದಕ್ಕೆ ಒಳ್ಳೆಯ ಪುರಸ್ಕಾರ ಅಂತ ಹೇಳಿ ಅವರಲ್ಲಿ ತಮ್ಮ ಒಂದು ಫೋಟೋ ಮೇಲೆನೆ ಬರ್ಕೊಂಡು ಆ ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಾಗೇನೆ ಕ್ಯಾಪ್ಷನ್ ಅಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ, ಬರೀ ಸ್ವಾರ್ಥ, ಪಕ್ಷಪಾತ, ಒಂದು ಪಾತ್ರವನ್ನ ಮೇಲೆ ತರಲು ಅದಕ್ಕೆ ಅನುಕಂಪವನ್ನ ಗಿಟ್ಟಿಸುವುದಕ್ಕಾಗಿ ಇನ್ನೊಂದು ಪಾತ್ರವನ್ನ ಕೊಲ್ಲುವುದು ಕಲಾವಿದೆಗೆ ಕೊನೆಯವರೆಗೂ ತಿಳಿಸದೇ ಇರುವುದು, ಇದೆಲ್ಲವೂ ಒಬ್ಬ ಕಲಾವಿದೆಗೆ ಒಂದು ದೊಡ್ಡದಾದಂತಹ ಅವಮಾನ ಅನ್ನೋದನ್ನ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಬ್ಬ ಕಲಾವಿದೆಗೆ ಈ ಪರಿ ಅವಮಾನ ಅಂತ ಹೇಳಿ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಕ್ಲಿಯರ್ ಆಗಿ ಇವಾಗ ಎಲ್ಲಾ ವಿಷಯ ಕೂಡ ಗೊತ್ತಾಗ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ಒಂದು ಪಾತ್ರವನ್ನ ಹೈಲೈಟ್ ಮಾಡೋದಕ್ಕಾಗಿ, ಆ ಒಂದು ಪಾತ್ರಕ್ಕೆ ಅನುಕಂಪವನ್ನ ಗಿಟ್ಟಿಸೋದಕ್ಕಾಗಿ ಒಂದು ಪಾತ್ರವನ್ನ ಎಂಡ್ ಮಾಡ್ತಾ ಇದ್ದಾರೆ. ಸೊ ಇದರ ಅರ್ಥ ಇಲ್ಲಿ 100% ವಿಶ್ವ ಅನ್ನುವಂತಹ ಪಾತ್ರವನ್ನ ಸ್ವಲ್ಪ ಹೈಲೈಟ್ ಮಾಡೋದಕ್ಕಾಗಿ, ಹಾಗೇನೆ ಚಂದನ ಅನ್ನುವಂತಹ ಪಾತ್ರಕ್ಕೆ ಇವಾಗ ಅತಿಯಾಗಿ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಲಲಿತಾ ಅವರು. ಯಾವಾಗ ಆಕೆ ಕೂಡ ತನ್ನ ಕುಟುಂಬದವಳೇನೆ ಅಂತ ಗೊತ್ತಾಗುತ್ತೋ ಆವಾಗ ಲಲಿತಾ ಅವರು ಜಾನು ಮೇಲೆ ಒಳ್ಳೆಯ ಒಂದು ಪ್ರೀತಿಯನ್ನ ತೋರಿಸ್ತಾ ಇದ್ರು, ಸಾಕಷ್ಟು ಅನುಕಂಪವನ್ನ ಕೂಡ ತೋರಿಸ್ತಾ ಇದ್ರು. ಬಟ್ ಇವಾಗ ಈ ಒಂದು ಪಾತ್ರವನ್ನ ಎಂಡ್ ಮಾಡಿ, ಅಂದ್ರೆ ಲಲಿತಾ ಅನ್ನುವಂತಹ ಪಾತ್ರವನ್ನ ಎಂಡ್ ಮಾಡಿ ವಿಶ್ವ ಅನ್ನುವಂತಹ ಪಾತ್ರವನ್ನ ಮೇಲೆ ತಗೊಂಡು ಬರೋದಕ್ಕೆ, ಅದನ್ನ ಸ್ವಲ್ಪ ಪುಷ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಈ ಒಂದು ಸೀರಿಯಲ್ ನ ಸ್ಟೋರಿಯನ್ನ ನೋಡೋದಾದ್ರೆ, ಜಯಂತ್ ಜಾನುನ ಹುಡುಕ್ತಾ ಇರ್ತಾನೆ. ಸೊ ಈ ಸಮಯದಲ್ಲಿ ಜಾನು ವಿಶ್ವನ ಮನೆಯಲ್ಲೇನೆ ಇರಬಹುದು ಅಂತ ಹೇಳಿ ವಿಶ್ವನ ಮನೆಗೂ ಕೂಡ ಬಂದು ಹುಡುಕಿರ್ತಾನೆ. ಆದ್ರೆ ಆ ಸಮಯದಲ್ಲಿ ಲಲಿತಾ ಹಾಗೇನೆ ತನು ಇಬ್ರು ಕೂಡ ಸೇರಿ ಜಾನುನ ಮನೆಯಿಂದ ಹೊರಗಡೆ ಕಳಿಸಿರ್ತಾರೆ. ಆ ಸಮಯದಲ್ಲಿ ಜಾನು ತನ್ನ ಕುಟುಂಬದವಳೇನೆ ಅನ್ನೋದು ಇಲ್ಲಿ ಲಲಿತಾಗೆ ಗೊತ್ತಿರೋದಿಲ್ಲ. ಸೊ ಈ ರೀತಿಯಾಗಿ ಒಂದು ಸ್ಟೋರಿ ಹೋಗಿತ್ತು. ನಂತರ ಜಾನುನ ವಿಶ್ವ ಬೇರೆ ಒಂದು ಸಪರೇಟ್ ಆಗಿರುವಂತಹ ಒಂದು ಮನೆಯಲ್ಲಿ ಇಟ್ಟಿರ್ತಾನೆ. ಸೊ ಅದಾದ ನಂತರ ಈ ಲಲಿತಾ ಅವರಿಗೆ ಯಾವಾಗ ಈ ಒಂದು ವಿಷಯ ಗೊತ್ತಾಗತ್ತೋ, ಅಂದ್ರೆ ಅಜ್ಜಿ ಜೊತೆ ಮಾತಾಡುವಾಗ ಜಾನು ಕೂಡ ತನ್ನ ಕುಟುಂಬದವಳೇನೆ ಅನ್ನುವಂತಹ ವಿಷಯ ಗೊತ್ತಾಗತ್ತೋ, ಆವಾಗ ಜಾನುನ ವಾಪಸ್ ಕರ್ಕೊಂಡು ಕೂಡ ಬಂದಿರ್ತಾಳೆ. ವಿಶ್ವನನ್ನ ಫಾಲೋ ಮಾಡ್ಕೊಂಡು ಹೋಗಿ ಜಾನು ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಂಡು ವಾಪಸ್ ಕರ್ಕೊಂಡು ಬಂದಿರ್ತಾಳೆ ತನ್ನ ಮನೆಗೆ. ಸೊ ಆ ಸಮಯದಲ್ಲಿ ಇವಾಗ ಒಳ್ಳೆ ಸ್ಟೋರಿ ಹೋಗ್ತಾ ಇತ್ತು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದನ್ನ ಸ್ವಲ್ಪ ಹೈಲೈಟ್ ಮಾಡಬೇಕು, ಸೀರಿಯಲ್ ನಲ್ಲಿ ಒಂದು ಹೊಸ ಟ್ವಿಸ್ಟ್ ಅನ್ನ ತರಬೇಕು, ಕೆಲವೊಂದಿಷ್ಟು ಪಾತ್ರಗಳನ್ನ ಮೇಲೆ ತರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಇವಾಗ ಲಲಿತಾ ಅನ್ನುವಂತಹ ಪಾತ್ರವನ್ನೇ ಎಂಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಜಯಂತ್ ಇಲ್ಲಿ ವಿಶ್ವನನ್ನ ಕೊಲೆ ಮಾಡೋದಕ್ಕೆ ಬರಬಹುದು. ಆ ಸಮಯದಲ್ಲಿ ಲಲಿತಾ ಅವರು ಅಡ್ಡ ಬಂದು ಲಲಿತಾ ಅವರು ಡೆತ್ ಆಗೋ ಚಾನ್ಸಸ್ ಕೂಡ ಇದೆ. ಅಥವಾ ಚಂದನನನ್ನ ನೋಡಿ ಚಂದನನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ ಅದರಿಂದ ಏನೋ ಒಂದು ಸಮಸ್ಯೆ ಆಗಿ ಲಲಿತಾ ಅವರನ್ನ ಪುಷ್ ಮಾಡಿ ಲಲಿತಾ ಅವ್ರು ಹೋಗಿ ಎಲ್ಲೋ ಯಾವುದೋ ಒಂದು ಗೋಡೆಗೋ ಅಥವಾ ಎಲ್ಲೋ ಒಂದ್ ಕಡೆ ತಲೆನ ಚಚ್ಚಿ ಅವರು ತೀರೋಗಿರೋ ಚಾನ್ಸಸ್ ಕೂಡ ಇದೆ. ಆ ರೀತಿಯಾಗಿ ಸ್ಟೋರಿ ಕೂಡ ಬಿಲ್ಡ್ ಮಾಡಬಹುದು. ಒಟ್ಟಾರೆಯಾಗಿ ಈ ಒಂದು ಪಾತ್ರವನ್ನ ಸಾಯಿಸ್ತಾ ಇದ್ದಾರೆ ಅನ್ನೋದಂತೂ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯ ಅವರು ಹೇಳಿರೋ ಪ್ರಕಾರ, ಅಂದ್ರೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹೇಳ್ಕೊಂಡಿದ್ದಾರೆ. ಸೊ ಇದ್ರ ಮೂಲಕ ಅಂತೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಪಾತ್ರವನ್ನ ಸಾಯಿಸ್ತಾ ಇದ್ದಾರೆ ಈ ಒಂದು ಸೀರಿಯಲ್ ನಲ್ಲಿ ಅಂತ ಹೇಳಿ. ಅನ್ನೆಸೆಸರಿ ಅಂತ ಅನಿಸ್ತು ನನಗಂತೂ. ಹಾಗೇನೆ ಈ ಒಂದು ಪಾತ್ರವನ್ನು ತುಂಬಾನೇ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ರು ಇವರು. ಹಾಗೇನೆ ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿತ್ತು ಸೀರಿಯಲ್ ನಲ್ಲಿ. ಸೊ ಇಂತಹ ಅವಕಾಶವನ್ನ ಅವರಿಗೆ ಹೇಳ್ದೇನೆ ಕಿತ್ಕೊಳ್ತಾ ಇರೋ ರೀತಿನಲ್ಲೇನೆ ಇದು. ಫಾರ್ ಎಕ್ಸಾಂಪಲ್, ಇವರಿಗೆ ಈ ಒಂದು ಸೀರಿಯಲ್ ನಲ್ಲಿ ಈ ಪಾತ್ರವನ್ನ ಎಂಡ್ ಮಾಡ್ಲೇಬೇಕು ಅಂತ ಇದ್ದಿದ್ರು ಕೂಡ ಆ ಒಂದು ವಿಷಯವನ್ನ ಇವ್ರ ಹತ್ರ ಶೇರ್ ಮಾಡಿದಿದ್ರೆ ಅಷ್ಟೊಂದು ಬೇಜಾರ್ ಆಗ್ತಾ ಇರ್ಲಿಲ್ವೇನೋ. ಬಟ್ ಸುಖ ಸುಮ್ಮನೆ ಎಂಡ್ ಮಾಡ್ತಾ ಇರೋದು ಒಂದು, ಮತ್ತೆ ಬೇರೆ ಪಾತ್ರವನ್ನ ಮೇಲ್ಗಡೆ ತರೋದಕ್ಕೋಸ್ಕರ ಈ ಪಾತ್ರವನ್ನ ಎಂಡ್ ಮಾಡೋದು ಒಂದ್ ರೀತಿಯಾಗಿ ಅನ್ನೆಸೆಸರಿ ಅಂತಾನೆ ಹೇಳ್ಬಹುದು. ಹಾಗೇನೆ ಕಲಾವಿದೆಯಾಗಿ ಅವರಿಗೆ ತುಂಬಾನೇ ಬೇಜಾರಾಗುವಂತಹ ವಿಷಯ ಕೂಡ. ಸೊ ಹೀಗಾಗಿನೇ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮುಕ್ತವಾಗಿನೇ ಚರ್ಚೆ ಮಾಡ್ಕೊಂಡಿದ್ದಾರೆ. ಇನ್ನು ಯಾವುದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಸೊ ಆವಾಗ ಮಾತಾಡಿದಾಗ ಸಾಕಷ್ಟು ವಿಷಯಗಳು ಕೂಡ ಹೊರಗಡೆ ಬರಬಹುದು. ಸದ್ಯಕ್ಕಂತೂ ಇವರು ಸೀರಿಯಲ್ ಅನ್ನ ಬಿಟ್ಟು ಹೊರಗಡೆ ಬರ್ತಾ ಇರೋದು ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಶೂಟಿಂಗ್ಗಳು, ಅಂದ್ರೆ ಇವರ ಪಾತ್ರಕ್ಕೆ ಬೇಕಾಗಿರುವಂತಹ ಎಲ್ಲಾ ಶೂಟಿಂಗ್ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇದೆ.
ಸೊ ಹೀಗಾಗಿನೇ ಇವರು ಈ ರೀತಿಯಾಗಿ ಓಪನ್ ಆಗಿನೇ ಎಲ್ಲ ಒಂದು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇವಾಗ ಸೀರಿಯಲ್ ನಲ್ಲಿ ಇವರ ಪಾತ್ರ ಮುಕ್ತಾಯವಾಗ್ತಾ ಇದೆ. ನಿಜಕ್ಕೂ ಸಖತ್ ಬೇಜಾರಾಗುವಂತಹ ವಿಷಯ. ನನಗಂತೂ ಸಖತ್ ಡಿಸಪಾಯಿಂಟ್ಮೆಂಟ್ ಆಯ್ತು. ಈ ಸೀರಿಯಲ್ ನಲ್ಲಿ ಇರುವಂತಹ ಕೆಲವು ಒಳ್ಳೆಯ ಪಾತ್ರಗಳಲ್ಲಿ ಈ ಪಾತ್ರ ಕೂಡ ಒಂದಾಗಿತ್ತು. ಮತ್ತೆ ತುಂಬಾನೇ ಪ್ರಮುಖವಾದಂತಹ ಪಾತ್ರ ಅಂತಾನೆ ಹೇಳಬಹುದು. ಸೊ ಇಂತಹ ಪಾತ್ರವನ್ನ ಎಂಡ್ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಖತ್ ಡಿಸಪಾಯಿಂಟ್ಮೆಂಟ್ ಇದೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಕಲಾವಿದರು ಪದೇ ಪದೇ ಚೇಂಜ್ ಆಗ್ತಾ ಇರೋದು, ಇವಾಗ ಪಾತ್ರವನ್ನ ಎಂಡ್ ಮಾಡ್ತಾ ಇರೋದು, ಇದೆಲ್ಲ ಒಂದ್ ರೀತಿಯಾಗಿ ಸೀರಿಯಲ್ ಮುಗಿಯೋ ಲಕ್ಷಣ ಅಂತ ಕಾಣಿಸ್ತಾ ಇದೆ. ಹಾಗೇನೆ ಸಿದ್ದೇಗೌಡರ ತಾಯಿ ಕೂಡ ಅಷ್ಟೇನೆ, ಏನು ಕೂಡ ಮೇನ್ ಆಗಿ ರೀಸನ್ ಇಲ್ದೇನೆ ಮಗನನ್ನ ಸೊಸೆಯನ್ನ ಎಲ್ಲ ಹೇಟ್ ಮಾಡೋದು. ಸೊ ಒಂದ್ ರೀತಿಯಾಗಿ ಕೆಟ್ಟದಾಗಿ ಹೋಗ್ತಾ ಇದೆ ಸೀರಿಯಲ್ ಅಟ್ ಪ್ರೆಸೆಂಟ್ ಅಲ್ಲಿ. ಓಪನ್ ಆಗಿನೇ ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಅನಿಸ್ತಾ ಇದೆ ಈ ಒಂದು ಸೀರಿಯಲ್ ನ ಬಗ್ಗೆ? ನೀವು ಕೂಡ ಈ ಸೀರಿಯಲ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇದ್ದೀರಾ, ಅಥವಾ ಸೀರಿಯಲ್ ಇಷ್ಟ ಆಗ್ತಾ ಇದೆಯಾ ಇಲ್ವಾ? ಅದನ್ನೆಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.